ಸ್ವಾರ್ಥಿನೂ ಯಾವತ್ತಾದ್ರೂ ಪ್ರೀತಿಲ್ ಬೀಳ್ಬೋದು ಅನ್ಸುತ್ತಾ? ಕಷ್ಟ ಅನ್ಸುತ್ತೆ. ಹುಚ್ಚು ಹಿಡಿಸುವ ಹಾಗಿದೆ, ರೊಚ್ಚಿಗೆ ಏಳಿಸುವ ಹಾಗಿದೆ ತಬಾಹಿ ತಬಾಹಿ ಸಾಂಗ್. ಎಸ್, ಟಾಕ್ಸಿಕ್ ಸಿನಿಮಾದ ತಬಾಹಿ ಸಾಂಗು ಈ ಹಿಂದೆ ಬರೀ ಆಡಿಯೋ ಲಿರಿಕ್ ಮಾತ್ರ ರಿಲೀಸ್ ಆಗಿತ್ತು. ಆಗ ಒಂದಷ್ಟು ಕುತೂಹಲ ಮತ್ತು ಒಂದಷ್ಟು ನಿರೀಕ್ಷೆಯನ್ನು ಕೂಡ ಹೆಚ್ಚಿಸಿತ್ತು. ಯಾವಾಗ ಈ ಸಾಂಗ್ನ ನೋಡ್ತೀವಿ ಅನ್ನೋ ಕುತೂಹಲ ಕೂಡ ಒಂದಷ್ಟು ಫ್ಯಾನ್ಸಿಗೆ ಇದ್ದದ್ದು ನಿಜ. ಸೊ ಆ ಕುತೂಹಲಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಇವತ್ತು ಬೆಳಗ್ಗೆ ರಿಲೀಸ್ ಆಗಿರ್ತಕ್ಕಂತಹ ತಬಾಹಿ ತಬಾಹಿ ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅಷ್ಟೇ ಅಲ್ಲ, ಒಂದು ರೀತಿಯ ಅದು ತುಂಬ ಸೆನ್ಸೇಷನ್ ಆಗಿ ಕೂಡ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾ ಆರಂಭದಿಂದನೂ ಕೂಡ ಸಾಕಷ್ಟು ಒಂದು ನೋಡಬೇಕು ಅನ್ನೋ ಕುತೂಹಲ ಹೆಚ್ಚಾಗಿತ್ತು ಎಲ್ರಿಗೂ ಕೂಡ. ಆದರೆ ಸಿನಿಮಾದ ಪೋಸ್ಟರ್ ಆಗಿರ್ಬೋದು, ಅದರ ಹಾಡಾಗಿರ್ಬೋದು, ಹಾಡಿನ ತುಣುಕಾಗಿರ್ಬೋದು ಬಂದಾಗ ಮತ್ತಷ್ಟು ನಿರೀಕ್ಷೆ ಹೆಚ್ಚಾಗಿದ್ದು ನಿಜ. ಈಗ ಆ ನಿರೀಕ್ಷೆ ಮತ್ತೆ ದುಪ್ಪಟ್ಟಾಗಿದೆ. ಕಾರಣ ಇಷ್ಟೇ, ಟಾಕ್ಸಿಕ್ ಸಿನಿಮಾ ಈಗಾಗಲೇ ಆಗಸ್ಟ್ 26 ರಿಲೀಸ್ ಆಗುತ್ತೆ ಅಂತೇಳಿ ಅನೌನ್ಸ್ ಆಗಿದೆ. ಸೊ ಅದು ಬಿಫೋರ್ ಈಗ ಸಿನಿಮಾ ತಂಡ ತಬಾಹಿ ಸಾಂಗನ್ನು ರಿಲೀಸ್ ಮಾಡುವ ಮೂಲಕ ಬಹುಶಃ ಪ್ರಚಾರ ಕಾರ್ಯಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಯಾವಾಗ ತಬಾಹಿ ಸಾಂಗ್ ಹೊರ ಬಂತು, ನಿಜಕ್ಕೂ ಒಂದಷ್ಟು ಫ್ಯಾನ್ಸು, ಒಂದಷ್ಟು ಪಡ್ಡೆ ಹುಡುಗರು ಆ ಸಾಂಗನ್ನು ಪದೇ ಪದೇ ನೋಡಿ ಸಾಕಷ್ಟು ಕಾಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಯಾಕೆ ಕಾಮೆಂಟ್ ಹಾಕ್ತಾ ಇದ್ದಾರೆ ಅಂತಂದರೆ, ಆಡಿಯೋ ಕೇಳಿ ಒಂದಷ್ಟು ಆಡಿಯೋದಲ್ಲಿ ಒಂದಷ್ಟು ಪೋಸ್ಟರ್ ನೋಡಿಯೇ ಒಂದಷ್ಟು ರೊಚ್ಚಿಗೆದ್ದಿದ್ದಂಥ ಹುಡುಗರು ಈಗ ಆ ಇಡೀ ಸಾಂಗ್ನಲ್ಲಿ ಆ ರೊಮ್ಯಾಂಟಿಕ್ ದೃಶ್ಯಗಳನ್ನು ನೋಡಿ ಮತ್ತಷ್ಟು ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ತಬಾಹಿ ಸಾಂಗ್ನ ವಿಶೇಷ ಅಂತಂದರೆ ಇಡೀ ಸಿನಿಮಾದುದ್ದಕ್ಕೂ ರೊಮ್ಯಾಂಟಿಕ್ ಆಗಿದೆ. ಯಶ್ ಮತ್ತು ಕಿಯಾರಾ ಅಡ್ವಾಣಿ ಅವರ ಕಾಂಬಿನೇಷನ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಸೊ ಬರೀ ವರ್ಕೌಟ್ ಆಗಿರೋದು ಅಷ್ಟೇ ಅಲ್ಲ, ಆ ಹಾಡನ್ನು ನೋಡಿದವರು ಯಾವಾಗ ಇಡೀ ಸಿನಿಮಾನ ನಾವು ನೋಡ್ತೀವಿ ಅನ್ನೋ ಕುತೂಹಲ ಕೂಡ ಹೆಚ್ಚಿಸಿದೆ. ಆ ಕ್ರೆಡಿಟ್ ನಿಜಕ್ಕೂ ಹೋಗಬೇಕಾಗಿರೋಂಥದ್ದು ಆ ಸಾಂಗ್ನ ಶೂಟ್ ಮಾಡಿದಂಥ ಕೋರಿಯೋಗ್ರಾಫರ್ಗೆ. ಎಸ್, ಸಿನಿಮಾದ ಆ ಸಾಂಗ್ನ ದೃಶ್ಯಗಳಲ್ಲಿ ನೀವು ನೋಡಿರ್ಬೋದು, ಇಡೀ ಸಾಂಗ್ನಲ್ಲಿ ಕಿಸ್ಸಿಂಗ್ ಸೀನ್ಗಳು ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಆಲಿಂಗನದ ದೃಶ್ಯಗಳೇ ತುಂಬಿ ಹೋಗಿವೆ. ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಯಶ್ ಮತ್ತು ಕಿಯಾರಾ ಅಡ್ವಾಣಿ ಅವರ ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗಿದೆ. ಅದಕ್ಕೆ ಆ ಸಿನಿಮಾ ಹಾಡಲ್ಲಿ ಬರ್ತಾ ಇರ್ತಕ್ಕಂಥ ಒಂದಷ್ಟು ಕಿಸ್ಸಿಂಗ್ ಸೀನು ಮತ್ತು ಒಂದಷ್ಟು ಹಗ್ಗಿಂಗ್ ಸೀನ್ಗಳೇ ಕಾರಣ ಆಗ್ತದೆ. ಸೊ ಯಾವ ಮಟ್ಟಕ್ಕೆ ಇದು ಇದೆ ಅಂದರೆ, ಕನ್ನಡದಲ್ಲಿ ಈ ರೀತಿಯ ಕಿಸ್ಸಿಂಗ್ ಸೀನ್ಗಳು ಮತ್ತು ಆಲಿಂಗನ ಮಾಡ್ಕೊಳ್ಳುವಂಥ ದೃಶ್ಯಗಳ ಇರ್ತಕ್ಕಂಥ ಹಾಡುಗಳು ಬಂದೋಗಿವೆ. ಆದರೆ ಇದು ಅತಿ ಹೆಚ್ಚು ಕಿಸ್ಸಿಂಗ್ ಸೀನು, ಅತಿ ಹೆಚ್ಚು ಆಲಿಂಗನದ ದೃಶ್ಯಗಳು ಇರೋದರಿಂದ ಒಂದಷ್ಟು ನೆಟ್ಟಿಗರು ಕೂಡ ಕಾಮೆಂಟ್ಗಳನ್ನು ಹಾಕ್ತಾ ಹೋಗ್ತಾರೆ. ಅಂದರೆ ನಿಜಕ್ಕೂ ಇದು ಒಂದು ಹುಚ್ಚೆಬ್ಬಿಸುವಂಥ ಹಾಡು ಮತ್ತು ರೊಚ್ಚಿಗೆ ಏರಿಸಿದಂಥ ಹಾಡು ಅಂತಲೇ ಹೇಳ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಸೊ ಎಲ್ಲ ಒಂದು ಕಡೆಗೆ ಕನ್ನಡ ಸಿನಿಮಾದಲ್ಲೂ ಕೂಡ ಈ ರೀತಿಯ ಸಾಂಗನ್ನು ಮಾಡಬಹುದು ಅಂತ ತೋರಿಸಿದ್ದು ಯಶ್ ಅವರ ಸಿನಿಮಾ. ಸೊ ಹಾಗೆ ನೋಡಿದ್ರೆ ಹಿಂದೆ ರವಿಚಂದ್ರನ್ ಕೂಡ ರೊಮ್ಯಾಂಟಿಕ್ ಸಾಂಗ್ಗಳನ್ನು ತೆಗೆದಿದ್ದಾರೆ. ಆದರೆ ಇದು ಬೇರೆ ರೀತಿಯದ್ದೇ ಸಾಂಗ್ ಆಗಿ ಹೊರ ಬಂದಿದೆ. ಸೊ ಒಂದು ಇಂಗ್ಲೀಷ್ ಸಿನಿಮಾದಲ್ಲಿ ನೀವು ರೊಮ್ಯಾನ್ಸ್ ಸೀನನ್ನು ಅಥವಾ ರೊಮ್ಯಾನ್ಸ್ ಮಾಡುವಂಥ ಹಾಡುಗಳನ್ನು ನೀವು ಹೇಗೆ ನೋಡ್ತೀರಿ, ಆ ರೀತಿಯಾಗಿ ಈ ಸಾಂಗು ತುಂಬ ರಿಚ್ ಆಗಿ ಬಂದಿದೆ. ಅಷ್ಟೇ ಅದ್ಭುತವಾಗಿ ಟೆಕ್ನಿಕಲಿಯಾಗಿ ಕೂಡ ಕಾಣ್ತಾ ಹೋಗುತ್ತೆ. ಸೊ ಇಡೀ ಸಿನಿಮಾ ಶ್ರೀಮಂತ ಆಗಿದೆ ಅನ್ನೋದಕ್ಕೆ ಈ ಹಾಡಿನ ಒಂದು ತುಣುಕೆ ಸಾಕು. ಆದರೆ ಇಡೀ ಹಾಡಲ್ಲಿ ನೀವು ನೋಡ್ತಾ ಹೋದರೆ ಅಲ್ಲೆಲ್ಲೋ ಬೀಚ್ನಲ್ಲಿ ಇರ್ತಕ್ಕಂಥ ಪ್ರಣಯ ಕಾಣುತ್ತೆ. ಇನ್ನೆಲ್ಲೋ ಅತಿ ಅದ್ಭುತವಾದಂಥ ಲೈಟಿಂಗ್ ಪ್ಯಾಟರ್ನಲ್ಲಿ ಮೂಡುವಂತಕ್ಕಂಥ ಒಂದಷ್ಟು ದೃಶ್ಯಗಳು ನಿಮಗೆ ಕಣ್ಣಿಗೆ ರಾಗ್ತಾ ಹೋಗ್ತವೆ. ಸೊ ಎಲ್ಲದರ ನಡುವೆ ಮ್ಯೂಸಿಕ್ಕು ನಿಜಕ್ಕೂ ಇಲ್ಲಿ ವಿಶಾಲ್ ಮಿಶ್ರಾ ಅವರ ಗಾಯನ ಮತ್ತು ಸಂಗೀತ ಇದೆಯಲ್ಲ, ಅದು ನಿಮ್ಮನ್ನು ಕಿವಿಗೆ ಮತ್ತು ಮನಸ್ಸಿಗೆ ನಾಟುತ್ತೆ. ಆ ರೀತಿಯಾದಂಥ ಗಾಯನ ಇದೆ. ಮತ್ತು ಮ್ಯೂಸಿಕ್ ಕೂಡ ಒಂದು ರೀತಿಯಾಗಿ ಹುಚ್ಚೆಬ್ಬಿಸುವಂಥ ಮ್ಯೂಸಿಕನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಅರ್ಥದಲ್ಲಿ ನೋಡಿದ್ರೆ ಈ ಸಾಂಗ್ ಹಾಕ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದಷ್ಟು ಹುಡುಗರಿಗೆ ಬೇರೆ ರೀತಿಯ ಫೀಲ್ ಅಂತೂ ಸಿಕ್ಕೇ ಸಿಗುತ್ತೆ. ಅಷ್ಟು ಅದ್ಭುತವಾಗಿ ಹಾಡನ್ನು ಬಿಟ್ಟಿದ್ದಾರೆ. ಬಹುಶಃ ಟಾಕ್ಸಿಕ್ ಸಿನಿಮಾ ಏನಿದೆ ಏನಿಲ್ಲ ಅಂತ ಒಂದಷ್ಟು ಹಿಂಟ್ ಕೊಟ್ಟಿದ್ದಾರೆ. ಆದರೆ ಈ ಸಿನಿಮಾದ ಹಾಡಿನ ಮೂಲಕ ಸಿನಿಮಾ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಯಾಕಂದರೆ ಯಶ್ ತುಂಬ ರಗಡ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಅಷ್ಟೇ ರೊಮ್ಯಾಂಟಿಕ್ ಆಗಿ ಈ ಹಾಡಲ್ಲಿ ಕಾಣಿಸ್ಕೊಂಡಿರ್ತಾ ಹೋಗ್ತಾರೆ.
ಸೊ ಅದಕ್ಕೆ ಈ ಹಾಡೇ ಸಾಕ್ಷಿ. ಆ ಹಾಡಿನ ಮಧ್ಯೆ ಒಂದು ಡೈಲಾಗ್ ಕೂಡ ಬರುತ್ತೆ, ಅಂದರೆ ಒಬ್ಬ ಸ್ವಾರ್ಥಿಗೂ ಕೂಡ ಪ್ರೀತಿ ಆಗಬಹುದಾ ಅಂತ ಒಂದು ಡೈಲಾಗು. ಸೊ ಇಲ್ಲಿ ಯಶ್ ಅನ್ನೋ ಒಬ್ಬ ಸ್ವಾರ್ಥಿ, ಸೊ ಅವನಿಗೂ ಕೂಡ ಲವ್ ಆಗುತ್ತೆ ಅನ್ನೋ ಅರ್ಥ ಆ ಡೈಲಾಗ್ ಬರುತ್ತೆ. ಸೊ ಆ ಡೈಲಾಗನ್ನು ಸ್ವತಃ ಕಿಯಾರಾ ಅಡ್ವಾಣಿ ಅವರು ಹೇಳ್ತಾರೆ. ಆದರೆ ಯಶ್ ಕಡೆಯಿಂದ ಬರ್ತಕ್ಕಂಥ ಒಂದು ಉತ್ತರ ಏನಂತಂದರೆ ಕಷ್ಟ, ಅಂದರೆ ಆಗಲ್ಲ, ಬರೋದಿಲ್ಲ ಅಂತ. ಅಂದರೆ ತಾನೊಬ್ಬ ಸ್ವಾರ್ಥಿ ಅನ್ನೋದನ್ನು ಆ ಹಾಡಲ್ಲಿ ಹೇಳ್ತಾ ಹೋಗ್ತಾರೆ. ಆಮೇಲೆ ಇಡೀ ಸಿನಿಮಾದಲ್ಲಿ ಯಶ್ ತುಂಬ ರಗಡ್ ಕ್ಯಾರೆಕ್ಟ್ರು, ಆಮೇಲೆ ಯಶ್ ತುಂಬ ಸ್ವಾರ್ಥಿ ಅನ್ನೋದನ್ನು ಈ ಹಾಡಿನ ಒಂದು ಡೈಲಾಗಲ್ಲಿ ನೀವು ಕಾಣ್ಬೋದು. ಹಾಗೆ ನೋಡಿದ್ರೆ ಇತ್ತೀಚೆಗಷ್ಟೇ ಒಂದು ಲೇಡೀಸ್ದು ಒಂದು ಟೀಸರ್ ಕೂಡ ರಿಲೀಸ್ ಆಗಿತ್ತು. ಅಂದರೆ ಸಿನಿಮಾದಲ್ಲಿ ಇರ್ತಕ್ಕಂಥ 5 ನಟಿಯರ ಒಂದು ಟೀಸರ್ ಅದು. ಆ ಟೀಸರ್ನ ದೃಶ್ಯಗಳಲ್ಲಿ ಒಂದಷ್ಟು ನೀವು ಆ ಯಶ್ನ ಲುಕ್ನ ನೋಡಿದ್ರಿ. ಅಂದರೆ ಯಶ್ ತುಂಬ ರಗಡಾಗಿ ಕಾಣ್ತಾರೆ, ಅಷ್ಟೇ ಸ್ಟೈಲಿಶಾಗಿ ಕಾಣ್ತಾರೆ. ಸೊ ಅವ್ರ ಮೇಲೆ ಒಂದಷ್ಟು ಜನ ಹೀರೋಯಿನ್ಸ್ಗಳು ಮುಗಿ ಬೀಳ್ತಾರೆ. ಸೊ ಇಲ್ಲಿ ಹೀರೋಯಿನ್ಗಳು ವಿಲನ್ನು ಅಥವಾ ಹೀರೋ ವಿಲನ್ನು ಅನ್ನೋದು ಕನ್ಫ್ಯೂಷನಲ್ಲಿ ಇದೆ. ಆದರೂ ಕೂಡ ಸಿನಿಮಾ ಬಂದಮೇಲೆ ಅದು ಏನು ಅಂತ ಉತ್ತರ ಗೊತ್ತಾಗುತ್ತೆ. ಆದರೂ ಕೂಡ ತಬಾಹಿ ಸಾಂಗ್ ಈಗೇನು ರಿಲೀಸ್ ಆಗಿದೆ, ಈ ಸಿನಿಮಾದ ಹಾಡು ಇಡೀ ಸಿನಿಮಾವನ್ನು ನೋಡಲೇಬೇಕು ಅನ್ನೋ ಕಾತರವನ್ನು ಮತ್ತು ಆತರವನ್ನು ಹೆಚ್ಚಿಸಿರುವುದಂತೂ ನಿಜ. ಒಂದಂತೂ ಸತ್ಯ ಇಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು, ಯಶ್ ಯಾವಾಗಲೂ ಕೂಡ ತುಂಬ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಇರ್ತಕ್ಕಂಥ ಒಬ್ಬ ಹೀರೋ. ಕನ್ನಡದ ಮಟ್ಟಿಗೆ ನಾನು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಆರಂಭದಿಂದನೂ ಕೂಡ ಹೇಳ್ತಾ ಇದ್ರು. ಸೊ ಅವ್ರು ಹೇಳಿದ್ದನ್ನು ಕೂಡ ಮಾಡಿದ್ದಾರೆ ಕೂಡ. ಯಾಕಂದರೆ ಆಗಸ್ಟ್ 15ಕ್ಕೆ ಇಡೀ ವಿಶ್ವದ ಆದ್ಯಂತ ಇರ್ತಕ್ಕಂಥ ಒಂದಷ್ಟು ಮಾಧ್ಯಮ ಮಿತ್ರರು ಇಲ್ಲಿಗೆ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ಸೊ ಬೆಂಗಳೂರಿನಲ್ಲೇ ಇದ್ಕೊಂಡು ಬೇರೆ ದೇಶದ ಪತ್ರಕರ್ತನ ಇಲ್ಲಿ ಕರೆಸಿ ಆ ಸಿನಿಮಾದ ಪ್ರಚಾರ ಮಾಡಬೇಕು ಅಂತೇಳಿ ಸಿನಿಮಾ ಟೀಮ್ ಕೂಡ ಒಂದು ಯೋಜನೆನ ಹಾಕ್ಕೊಂಡಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದೆ. ಸೊ ಯಶ್ ಆಗಾಗ ಒಂದೊಂದು ಮಾತು ಹೇಳ್ತಾ ಇದ್ರು, ನಾವು ಅಲ್ಲಿ ಹೋಗ್ಬಾರ್ದು, ಅವ್ರನ್ನೇ ನಾವು ಇಲ್ಲಿ ಕರೆಸ್ಕೋಬೇಕಂತ. ನಿಜ. ಸೊ ಈ ಸಿನಿಮಾ ಕೂಡ ಹಾಲಿವುಡ್ ರೇಂಜ್ಗೆ ರೆಡಿಯಾಗಿದೆ. ಸಿನಿಮಾದ ಒಂದಷ್ಟು ಮೇಕಿಂಗ್ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಇದು ಯಾವ ಮಟ್ಟಕ್ಕೆ ಸಿನಿಮಾ ತಯಾರಾಗಿದೆ ಅಂತ. ಬಹುಶಃ ಭಾಳಷ್ಟು ಜನಗಳಿಗೆ ಒಂದು ಪ್ರಶ್ನೆ ಇತ್ತು, ಒಬ್ಬ ಲೇಡಿಗೆ ಡೇಟ್ ಕೊಟ್ಟರು ಯಶ್, ಯಾಕಂದರೆ KGF ಅಂತ ದೊಡ್ಡ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಪ್ರಶ್ನೆಗಳಿದ್ವು. ಸೊ ಗೀತು ಮೋಹನ್ ದಾಸ್ ಅವರಿಗೆ ಡೇಟ್ ಕೊಡ್ತಾರೆ. ಸೊ ಟಾಕ್ಸಿಕ್ ಅನ್ನೋ ಸಿನಿಮಾನ ಅನೌನ್ಸ್ ಮಾಡ್ತಾರೆ. ಆಗ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ದು, ಒಬ್ಬ ಲೇಡಿ ಡೈರೆಕ್ಟರ್ ಇಟ್ಕೊಂಡು ಯಶ್ ಯಾವ ರೀತಿಯ ಸಿನಿಮಾವನ್ನು ಕಟ್ಕೊಡ್ತಾರೆ ಅನ್ನೋದು. ನಿಜಕ್ಕೂ ಲೇಡಿ ಡೈರೆಕ್ಟರ್ ಅಂತ ಅಂದವರಿಗೆ ಈಗ ಆ ಲೇಡಿ ಡೈರೆಕ್ಟರ್ ಮಾಡಿರ್ತಕ್ಕಂಥ ಮೋಡಿ ಈ ಹಾಡಲ್ಲಿ ಕಾಣುತ್ತೆ, ಆ ಒಂದಷ್ಟು ತುಣುಕುಗಳಲ್ಲಿ ಕಾಣುತ್ತೆ. ಆ ಇಡೀ ಟಾಕ್ಸಿಕ್ ಸಿನಿಮಾ ಏನು ಕ್ರೇಜನ್ನು ಹುಟ್ಟಿಸಿದೆಯಲ್ಲ, ಆ ಕ್ರೇಜಲ್ಲಿ ಆ ಲೇಡಿ ಡೈರೆಕ್ಟರ್ನ ತಾಕತ್ ಕಾಣುತ್ತೆ. ಸೊ ಅಷ್ಟೇ ತುಂಬ ಕ್ರೂಷಿಯಲ್ ಆಗಿ ನಮ್ಮ ಯಶ್ ಅವರು ಕೂಡ ಇದರಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ತಾ ಹೋದರೆ ಇದೊಂದು ಮಾಫಿಯಾ ಕುರಿತಾದ ಒಂದು ಕತೆ ಕೂಡ ಇಲ್ಲಿದೆ. ಅದರ ಜೊತೆಗೆ ಸಿಕ್ಕಾಪಟ್ಟೆ ರೋಮ್ಯಾನ್ಸು, ಸಖತ್ತಾಗಿರ್ತಕ್ಕಂಥ ಕಿಸ್ಸಿಂಗ್ ಸೀನೆಗಳು, ಆಮೇಲೆ ಹಗ್ಗಿಂಗ್ ಸೀನ್ಗಳು ಇಲ್ಲಿ ಕಾಣ್ತಾ ಹೋಗ್ಬೋದು. ಯಶ್ ಇತರೆ ಸಿನಿಮಾಗಳನ್ನು ನೀವು ಏನು ನೋಡಿದ್ರಿ ಇದುವರೆಗೆ, ಅದೆಲ್ಲ ಸಿನಿಮಾಗಳು ಒಂದು ಕಡೆ ಆದರೆ ಟಾಕ್ಸಿಕ್ಕೇ ಒಂದು ಕಡೆ ಆಗುತ್ತೆ. ಆ ಮಟ್ಟಿಗಿನ ತೂಕ ಟಾಕ್ಸಿಕ್ನಲ್ಲಿ ಇದೆ ಅನ್ನೋದಕ್ಕೆ ತಬಾಹಿ ಸಾಂಗು ಈಗ ತೋರಿಸ್ಕೊಟ್ಟಿದೆ. ಆಗಸ್ಟ್ 26ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ವಿಶ್ವಾದ್ಯಂತ ರಿಲೀಸ್ ಆಗುವ ಈ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.